ಚಿಕ್ಕಮಗಳೂರಿನಿಂದ ಮುಳ್ಳಯ್ಯನಗಿರಿ ಹೋಗುವ ದಾರಿಯಲ್ಲಿ ಕೈಮರ ಅನ್ನುವಂಥ ಸ್ಥಳದಲ್ಲಿ ಒಂದು ಭೀಕರ ಅಪಘಾತ ಸಂಭವಿಸಿರುವಂಥದ್ದು. ಈ ಭೀಕರ ಅಪಘಾತದಲ್ಲಿ ಆ ವಾಹನ ನುಜ್ಜುಗುಜ್ಜಾಗಿರೋದನ್ನು ನೋಡಿದರೆ ಎರಡೆರಡು ಪವರ್ ಲೈನ್ ಅಂದರೆ ಕರೆಂಟ್ ಕಂಬಗಳು ಕೂಡ ಬಿದ್ದು ಹೋಗಿದ್ದಾವೆ. ಆ ಗಾಡಿಯ ಟೋಟಲ್ ಆ ಪರಿಸ್ಥಿತಿಯನ್ನು ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ, ಎಷ್ಟು ಭೀಕರವಾಗಿದೆ ಈ ಅಪಘಾತ ಅನ್ನುವಂಥದ್ದು. ಯಾಕೆಂದರೆ ಇಲ್ಲಿ ಭಾಳಷ್ಟು ಪ್ರವಾಸಿಗರು ಬರ್ತಾರೆ, ಪ್ರವಾಸಿಗರು ಪ್ರತಿನಿತ್ಯ ಮುಳ್ಳಯ್ಯನಗಿರಿಗೆ ಹೋಗ್ತಾರೆ. ಹೋಗುವಂಥ ಸಂದರ್ಭದಲ್ಲಿ ಎಷ್ಟು ಎಚ್ಚರಿಕೆಯಿಂದ ಇರಬೇಕು. ನೀವು ನೋಡ್ತಾ ಇದ್ದೀರಾ ಪವರ್ ಲೈನ್ ಯಾವ ರೀತಿಯಲ್ಲಿ ಎಷ್ಟು ಗಟ್ಟಿಯಾದಂಥ ಈ ಏನು ಪವರ್ ಕೇಬಲ್ಗಳು ಕಿತ್ಕೊಂಡು ಬಂದಿದ್ದಾವೆ ಅಂತ. ಈ ಏನು ಸ್ವಿಫ್ಟ್ ಎರ್ಟಿಗಾ ಗಾಡಿ ಏನಿದೆ, ಈ ಗಾಡಿ ಬಹುಶಃ ಒಳಗಡೆ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅನ್ನುವಂಥ ಮಾಹಿತಿ ಇದೆ. ಆದರೆ ಇದು ನುಜ್ಜುಗುಜ್ಜಾಗಿರೋದನ್ನು ನೋಡಿದರೆ ಒಳಗಡೆ ಇದ್ದವ್ರಿಗೆ ಖಂಡಿತ ಏನು ತೀವ್ರ ತರಹದ ಗಾಯಗಳಾಗಿರುವಂಥ ಸಾಧ್ಯತೆ ಇದೆ. ಇಡೀ ಏನು ಗಾಡಿ ನಂಬರ್ ಪ್ಲೇಟನ್ನು ಕೂಡ ಇಲ್ಲಿ ನಮಗೆ ಕಾಣಿಸ್ತಾ ಇಲ್ಲ, ಯಾರು ಏನು ಅನ್ನುವಂಥದ್ದನ್ನು ರಿವೀಲ್ ಮಾಡ್ತಾ ಇಲ್ಲ. ಆದರೆ ಈ ಏನು ಪವರ್ ಕೇಬಲ್ಗಳಿರ್ಬೋದು, ಇದು ದೊಡ್ಡ ದೊಡ್ಡ ಕೇಬಲ್ಗಳೇ ಈ ಅಪಘಾತದ ಭೀಕರತೆಯನ್ನು ಹೇಳ್ತಾ ಇದ್ದಾವೆ ಅಂತ ಹೇಳ್ಬೋದು. ನೀವು ನೋಡಿದರೆ ಒಂದು ಭಾಗಕ್ಕೆ ಸಂಪೂರ್ಣ ಕರೆಂಟ್ ಲೈನ್ ಇವತ್ತು ಕಟ್ ಆಗಿದೆ. ಚಿಕ್ಕಮಗಳೂರು ಭಾಗದ ಕಡೆಗೆ ನೋಡ್ತಾ ಇದ್ದೀರಾ, ಫಸ್ಟ್ ಬಂದವರು ಆ ಕಾರ್ನರ್ಗೆ, ಅಲ್ಲೊಂದು ಸೈನ್ ಬೋರ್ಡ್ ಇದೆ, ಆ ಸೈನ್ ಬೋರ್ಡ್ ಭಾಗದಲ್ಲಿ ಆ ಕಾರ್ನರ್ಗೆ ಫಸ್ಟ್ ಹೊಡೆದಿದ್ದಾರೆ. ಆ ಒಂದು ಕಂಬ ಅಲ್ಲಿ ಬಿದ್ದೋದ ನಂತರ ಈ ಕಡೆ ನೋಡಿದರೆ ಮತ್ತೊಂದು ಎರಡನೇ ಕಂಬ ಕೂಡ ಅಪಘಾತದ ಗುದ್ದಿದ ತೀವ್ರತೆಗೆ ಬಿದ್ದಿರುವಂಥದ್ದು. ಈ ತೀವ್ರತೆಯನ್ನು ನೋಡ್ತಾ ಇದ್ದರೆ ಈ ಒಂದು ವಾಹನದಲ್ಲಿ ಇರೋರು ಬದುಕುಳಿದಿರೋದೇ ಒಂದು ಅದೃಷ್ಟವಶಾತ್ ಬದುಕುಳಿದಿದ್ದಾರೆ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಭಾಳ ವೇಗದಲ್ಲಿ ಬಂದಿರುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಹಾಗಾಗಿ ಈ ಒಂದು ವಾಹನ ಈಗ ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ಈ ವಾಹನದ ಗುರುತನ್ನು ಮರೆಮಾಚಿದ್ದಾರೆ, ಯಾರು ಅಂತ ಗೊತ್ತಿಲ್ಲ. ಆದರೆ ವಾಹನಕ್ಕಂತೂ ಸಂಪೂರ್ಣ ಡ್ಯಾಮೇಜ್ ಆಗಿದೆ, ಪೂರ್ತಿ ಗಾಡಿ ಹೋಗಿದೆ. ನೋಡಿ, ನಾವು ನೋಡ್ಬೋದು ಏರ್ ಬ್ಯಾಗ್ ಎರಡೂ ಓಪನ್ ಆಗಿದೆ. ಹಾಗಾಗಿ ಸದ್ಯಕ್ಕೆ ಪ್ರಯಾಣಿಕರು ಏನು ಇದರಲ್ಲಿ ಇದ್ದವರು ಸೇಫ್ ಅಂತ ಹೇಳ್ಬೋದು. ಏರ್ ಬ್ಯಾಗ್ ಅಂತೂ ಓಪನ್ ಆಗಿದೆ, ಆದರೆ ಇದರ ಗುರುತು ಎಲ್ಲೂ ಕಾಣಿಸ್ತಾ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಇದರೊಳಗೊಂದು ಇಲ್ಲಿ ನಂಬರ್ ಪ್ಲೇಟು, ಇಲ್ಲಿ ಗಾಡಿಯ ನಂಬರ್ ಇಲ್ಲಿ ಕಾಣಿಸುತ್ತೆ, ರಿವೀಲ್ ಆಗ್ತಾ ಇದೆ. ಇದು ಇಲ್ಲಿಯ ಲೋಕಲ್ ಗಾಡಿನೇ ಅನಿಸುತ್ತೆ, ಬಹುಶಃ K18 ಗಾಡಿನೇ ಇದೆ. ಹಾಗಾಗಿ ಬಹುಶಃ ಪ್ರವಾಸಿಗರಲ್ಲದೆ ಇದ್ರೂ ಕೂಡ ಇನ್ನು ಪ್ರವಾಸಿಗರು ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂದರೆ, ಹೊರಗಡೆಯಿಂದ ಬಂದವರಲ್ಲ, ಇಲ್ಲಿ ಲೋಕಲ್ಸಿಗೆ ಈ ವಾಹನದಲ್ಲಿ ಅಪಘಾತ ಆಗಿದೆ ಅಂತ ಹೇಳಿದರೆ, ಹೊರಗಡೆಯಿಂದ ಈ ಒಂದು ಏನು ಪ್ರವಾಸಿಗರು ಏನು ಬರ್ತಾರೆ, ಇತ್ತೀಚೆಗೆ ನಾವು ಭಾಳಷ್ಟು ಅಪಘಾತಗಳನ್ನು ನೋಡ್ತಾ ಇದ್ದೀವಿ ಈ ಭಾಗದಲ್ಲಿ. ರಸ್ತೆಯಲ್ಲಿ ಏನು ಅಜಾಗರೂಕತೆಯಿಂದ ಚಾಲನೆ ಮಾಡುವಂಥದ್ದು, ಅತಿ ವೇಗದಿಂದ ಚಾಲನೆ ಮಾಡುವಂಥದ್ದು, ಇದರಿಂದಾಗಿ ಆಗ್ತಾ ಇರುವಂಥ ಅಪಘಾತಗಳು, ಅದರ ತೀವ್ರತೆಯನ್ನು ನೋಡ್ತಾ ಇದ್ದೀವಿ. ಎಷ್ಟೋ ಪ್ರಾಣಹಾನಿ ಸಂಭವಿಸ್ತಾ ಇತ್ತು ಇನ್ ಕೇಸ್ ಇದು ಹಗಲೇನಾದರೂ ಆಗ್ತಾ ಇದ್ದಿದ್ರೆ. ಹಗಲಿನ ವೇಳೆಯಲ್ಲಿ, ಇದು ರಾತ್ರಿ ಆಗಿರುವಂಥ ಅಪಘಾತ ಅನ್ನುವಂಥದ್ದು ಮಾಹಿತಿ. ಹಗಲಿನ ವೇಳೆಯಲ್ಲಿ ಈ ರೀತಿ ಏನಾದರೂ ಆಗಿದ್ದಿದ್ರೆ ಮತ್ತಷ್ಟು ಪ್ರಾಣಹಾನಿ ಸಂಭವಿಸುವಂಥ ಸಾಧ್ಯತೆ ಇತ್ತು. ಒಟ್ಟಾರೆ ಯಾರಿಗೂ ಏನು ಆಗಿಲ್ಲ ಅನ್ನುವಂಥ ಏನು ಸುದ್ದಿ ಬರ್ತಾ ಇದೆ. ಸದ್ಯ ಯಾವುದೇ ಪ್ರಾಣಹಾನಿ ಇಲ್ಲ, ಸಣ್ಣ ಪುಟ್ಟ ಗಾಯಗಳಾಗಿದೆ ಅನ್ನುವಂಥದ್ದು. ಇನ್ನು ಹೆಚ್ಚಿನ ಮಾಹಿತಿ ಸಿಗಬೇಕಾಗಿದೆ. ಪಬ್ಲಿಕ್ ಇಂಪ್ಯಾಕ್ಟ್ ಅದ್ರ ಬಗ್ಗೆ ಸಿಕ್ಕಂಥ ಮಾಹಿತಿ ನಿಮಗೆ ಕೊಡ್ತಾನೆ ಇರುತ್ತೆ. ಆದರೆ ಯಾರಾದರೂ ಕೂಡ ಪ್ರವಾಸಿಗರು ಮುಳ್ಳಯ್ಯನಗಿರಿಗೆ ಹೋಗುವಂಥವ್ರಾಗಿರಲಿ, ಇಲ್ಲ ಅಂತ ಹೇಳಿದರೆ ಆ ಭಾಗದಿಂದ ಚಿಕ್ಕಮಗಳೂರಿಗೆ ಬರುವಂಥವ್ರಾಗಿರಲಿ, ಭಾಳಷ್ಟು ಎಚ್ಚರಿಕೆಯಿಂದ ಚಾಲನೆ ಮಾಡಿ. ಅದು ಕೂಡ ತಿರುವುಗಳಲ್ಲಿ ಅಪಘಾತದ ಸಾಧ್ಯತೆ ಹೆಚ್ಚಿರುತ್ತೆ. ಇದು ನಮ್ಮ ಕಳಕಳಿ. ಪಬ್ಲಿಕ್ ಇಂಪ್ಯಾಕ್ಟ್, ಚಿಕ್ಕಮಗಳೂರಿನಿಂದ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು, ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.